ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸೋಕ್ಕೆ ಡೊನಾಲ್ಡ್ ಟ್ರಂಪ್ ಮಾಡಿದ್ದಂಥ ಅಲಸ್ಕಾ ಸಭೆ ಈಗ ಮುಂದುವರೆದಿದೆ. ಇನ್ನೊಂದು ಗಂಟೆ ಒಳಗಡೆನಲ್ಲಿ ವಾಷಿಂಗ್ಟನ್ನಲ್ಲಿರೋ ಶ್ವೇತಭವನದಲ್ಲಿ ಝೆಲೆನ್ಸ್ಕಿನ ಡೊನಾಲ್ಡ್ ಟ್ರಂಪ್ ಭೇಟಿ ಮಾಡ್ತಾರೆ. ಇದರಿಂದ ಯುದ್ಧ ನಿಲ್ಲಬಹುದು ಅಂತ. ಝೆಲೆನ್ಸ್ಕಿಗೆ ಸೀಸ್ ಫೈರ್ ಬೇಕು, ಕದನ ವಿರಾಮ ಬೇಕು. ಡೊನಾಲ್ಡ್ ಟ್ರಂಪ್ಗೆ ಕದನವೇ ನಿಂತು ಬಿಟ್ಟರೆ ಒಳ್ಳೆಯದು ಅಂತ, ಪೀಸ್ ಡೀಲ್ ಆಗೋಗಲಿ, ಶಾಂತಿ ಒಪ್ಪಂದ ಆಗಬಿಡಲಿ ಅಂತ. ಇದಕ್ಕೆ ಮಧ್ಯದಲ್ಲಿ ಈ ಯುರೋಪ್ಗೆ ಅಂಟಿಕೊಂಡಂತೆ ಕೂತಿರುವಂತಹ ಯುಕ್ರೇನ್ನು, ಹಾಗಾಗಿ ಅವರ ಬೆನ್ನಿಗೆ ಬೆನ್ನು ಕೊಟ್ಟು ನಿಂತಹ ಯುರೋಪ್ ದೇಶಗಳ ಪೈಕಿ ಹಲವರು, ಅಂದರೆ ಫ್ರಾನ್ಸು, ಜರ್ಮನಿ, ಇಟಲಿ, ಯುರೋಪಿಂದ ಹೊರಗಡೆ ಇದ್ರೂ, ಯುರೋಪಿಯನ್ ಒಕ್ಕೂಟದಿಂದ ಹೊರಗಡೆ ಇದ್ರೂ, ಯುರೋಪ್ ಭಾಗದಲ್ಲೇ ಇರುವಂತಹ ಬ್ರಿಟನ್ನು, ಎಲ್ಲ ಅಧ್ಯಕ್ಷರುಗಳು, ಪ್ರಧಾನಮಂತ್ರಿಗಳು ವಾಷಿಂಗ್ಟನ್ಗೆ ಹೋಗಿ ಸೇರಿಕೊಂಡಿದ್ದಾರೆ. ನಾವು ಓದಿಕೊಂಡಿರುವ ಚರಿತ್ರೆಯಲ್ಲಿ ಇರೋದರಲ್ಲಿ ವಾಷಿಂಗ್ಟನ್ಗೆ ಹೈಯೆಸ್ಟ್ ವರ್ಲ್ಡ್ ಲೀಡರ್ಗಳು ಒಂದೇ ದಿನ ಒಂದೇ ಜಾಗದಲ್ಲಿ ಕೂತ್ಕೊಂಡು ಮಾತಾಡ್ತಿರೋದು ಇದೇ ಮೊದಲಿರಬೇಕು. ನಾವು ಓದ್ಕೊಂಡಿರೋ ಹಿಸ್ಟ್ರಿನಲ್ಲಿ ನಮಗೂ ಗೊತ್ತಾಗದೆ ಯಾವ್ದಾರು ಆಗಿ ನಡೆದಿದ್ದರೆ ಗೊತ್ತಿಲ್ಲ. ಇನ್ನದು ಇವತ್ತೆಲ್ಲ ಸೇರ್ತಿದ್ದಾರಲ್ಲಿ 7, 8, 9 ಯುರೋಪಿಯನ್ ದೇಶಗಳ ಅಧ್ಯಕ್ಷರು ಮತ್ತು ಪ್ರಧಾನಿಗಳು ಹಾಗೂ ಝೆಲೆನ್ಸ್ಕಿ ಹಾಗೂ ಟ್ರಂಪ್ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಏನು ಮಾಡೋಣ ಮುಂದಕ್ಕೆ ಅಂತೇನೋ ಏನೋ ಒಂದು ಆಗ್ಬೋದು. ಭೂಭಾಗವನ್ನು ಸ್ವ್ಯಾಪ್ ಮಾಡಬೇಕು ಅನ್ನೋದು ಪುಟಿನ್ ಅವರ ಲೆಕ್ಕಾಚಾರ. ಅಂದರೆ ಕ್ರೈಮಿಯಾ ಈಗಾಗಲೇ ಅವರು ವಶಪಡಿಸ್ಕೊಂಡಿದ್ದಾರೆ ಯುಕ್ರೇನಿಂದ, ಅದನ್ನು ವಾಪಸ್ ಕೊಡ್ಲಿಕ್ಕೆ ಬರಲ್ಲ. ಅದು 2014ರಲ್ಲೋ 12ರಲ್ಲೋ ವಶಪಡಿಸ್ಕೊಂಡಿರೋದು, ಅದನ್ನು ಕೊಡಲ್ಲ ಇನ್ನು ಅಂತಾರೆ. ಯುಕ್ರೇನ್ ಮೊದಲು ರಷ್ಯಾದ ಭಾಗವಾಗೇ ಇತ್ತು USSR ಇದ್ದಾಗ. ಎರಡನೇದು, ಸಣ್ಣ ಸಣ್ಣ ಕೆಲವು ಜಾಗಗಳಿವೆ, ಅದನ್ನು ನಾವು ಬಿಟ್ಕೊಡ್ತೀವಿ ಯುಕ್ರೇನ್ಗೆ, ಬಟ್ ಅವ್ರು ಮಾತ್ರ ಡಾನ್ ಬಾಸು ಈ ಥರದ ಕೆಲವೊಂದು 2-3 ಜಾಗಗಳನ್ನು ಗುರುತಿಸ್ಕೊಂಡಿದ್ದಾರೆ. ಅವ್ರಿಗೆ ಹಿಡ್ಕೊಂಡಿರೋದ್ರಲ್ಲಿ ಅದನ್ನು ಇದೊಂದು 2-3 ಇದೆ, ಅಲ್ಲಿ ಎಲ್ಲ ನಮಗೆ ಬಿಟ್ಕೊಡ್ಬೇಕು ಅಂತ ಅವ್ರು ಕೇಳಿದಾರಂತೆ. ಗೊತ್ತಿಲ್ಲ ಅದು ಏನಾಗತ್ತೋ ಏನೋ. ಈ ಮಧ್ಯೆ ಪುಟಿನ್ನು ಟ್ರಂಪ್ ಜೊತೆ ಮಾತಾಡಿದ ಮೇಲೆ ಇವತ್ತು ನರೇಂದ್ರ ಮೋದಿಗೆ, ಭಾರತದ ಪ್ರಧಾನಿಗಳಿಗೆ ಫೋನ್ ಮಾಡಿ ಹೀಗೀಗ ನಡೀತು ಮಾತುಕತೆ ಅಂತ ಹೇಳಿ ಹಂಚಿಕೊಂಡಿದ್ದಾರೆ ಅಂತ ಸುದ್ದಿ. ಇನ್ನು 2 ದಿನಗಳ ಭೇಟಿಗಾಗಿ ಚೀನಾದ ವಿದೇಶಾಂಗ ಮಂತ್ರಿ ವಾಂಗ್ ಯಿ ಇವತ್ತು ಭಾರತಕ್ಕೆ ಬಂದಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅವ್ರನ್ನ ಭೇಟಿ ಮಾಡೋದಕ್ಕೋಸ್ಕರ ಬಂದಿದ್ದಾರೆ, ಅಜಿತ್ ದೋವಲ್ನ. ಅದಾದ ನಂತರ ನಮ್ಮ ವಿದೇಶಾಂಗ ಮಂತ್ರಿ ಜೈಶಂಕರ್ ಅವ್ರನ್ನ ಕೂಡ ಭೇಟಿ ಮಾಡ್ತಾರೆ. ಇದಾದ ನಂತರ ನಾಳೆ ಅವರು ಪ್ರಧಾನಮಂತ್ರಿಗಳನ್ನು ಕೂಡ ಭೇಟಿ ಮಾಡೋ ಸಾಧ್ಯತೆ ಇದೆ. ಇದೆಲ್ಲವೂ ಪೂರ್ವ ತಯಾರಿಗಳು ನಡೀತಾ ಇದ್ದಂಗಿದೆ. ಕೆಲವು ಮುಂದುವರಿದ ಮಾತುಕತೆಗಳಿದ್ದಂಗಿದೆ. ಪೂರ್ವ ತಯಾರಿ ಯಾವುದು ಅಂದರೆ ಪ್ರೈಮ್ ಮಿನಿಸ್ಟರ್ ಅಲ್ಲಿಗೆ ಹೋಗ್ತಾ ಇದ್ದಾರೆ ಆಗಸ್ಟಲ್ಲಿ, ಹಾಗಾಗಿ ಶಾಂಘೈ ಶೃಂಗಸಭೆಗೆ ಹೋಗ್ತಾ ಇದ್ದಾರೆ, ಹಾಗಾಗಿ ಇದು ಅಂತ. ಜಯರಾಮ್ ರಮೇಶ್ ಮಾತ್ರ ಹೇಳ್ತಾರೆ, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಚೀನಾ ಶಸ್ತ್ರಾಸ್ತ್ರ ಪೂರೈಸಿತು, 3 ತಿಂಗಳ ಮೇಲೆ ಅವ್ರು ಬಂದುಬಿಟ್ಟಿದ್ದಾರೆ ಅಂತ ಟೀಕೆ. ದಿಸ್ ಇಸ್ ದಿ ಪ್ರಾಬ್ಲಮ್. ಕಾಂಗ್ರೆಸ್ಗೆ ಏನನ್ನು ಒಪ್ಕೊಳ್ಳೋ ಮನೋಸ್ಥಿತಿ ಇದ್ದಂಗಿಲ್ಲ, ಎಲ್ಲವನ್ನ ವಿರೋಧ ಮಾಡೋಣ ಅನ್ನೋ ಮನೋಸ್ಥಿತಿಗೆ ಬಂದಾಗೋಗಿದೆ. ಅಂದರೆ ಉದಾಹರಣೆಗೆ BJPಯಲ್ಲಿ ಯಾವ್ದಾದ್ರು ಒಬ್ಬ ದೊಡ್ಡ ಲೀಡ್ರು ಇವತ್ತು ಬೆಳಿಗ್ಗೆ ಕಾಫಿ ಕುಡಿಲಿಲ್ಲ ಅಂದರೆ ಅವ್ನು ಯಾಕೆ ಕಾಫಿ ಕುಡಿಲಿಲ್ಲ, ಸಂಬಂಧ ಯಾಕೆ ಕುಡಿಲಿಲ್ಲ ಅವನು ಅಂತ ಅರ್ಥ. ಈ ಲೆವೆಲ್ಗೆ ಬಂದುಬಿಟ್ಟಿದೆ ಇವರ ಮನೋಸ್ಥಿತಿ. ವೆರಿ ಸ್ಯಾಡ್, ಇಟ್ ಈಸ್ ವೆರಿ ಸ್ಯಾಡ್. ಸ್ಟಿಲ್ ಅದರ ಲಾಭನ BJP ಪಡ್ಕೋತಿದೆ ಅಷ್ಟೇ. ಯಾಕಂದರೆ ನಿಮ್ಮನ್ನು ಅಂತ ಹಿಂಗೆ ಚಿಲ್ಲರೆ ಥರ ಆಡ್ತಾ ಇದ್ದಾರೆ ಇವರು, ಅನ್ನೋ ಹತ್ರ ನಿಮ್ಮನ್ನು ಬಿಂಬಿಸ್ಕೊಂಡು ಓಡಾಡ್ತಿದ್ದಾರೆ. ಅವರು ಸೀರಿಯಸ್ ಆಗಿ ತಗೊಳ್ಬೇಕಾಗಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಡ್ತಿದ್ದಾರೆ. ಅದಕ್ಕೆ ನೀವೇ ಮಾಡ್ಕೊಡ್ತಿದ್ದೀರಿ ಅಂತ ನನ್ನ ಭಾವನೆ. ಏನಿಯೋ ಇಟ್ಸ್ ಓಕೆ. ಎರಡನೇದು, ಚೀನಾ ಶಸ್ತ್ರಾಸ್ತ್ರ ಪೂರೈಸಿದ ತಕ್ಷಣ 3 ತಿಂಗಳಲ್ಲಿ ನಡೀಬಾರ್ದು ಮಾತುಕತೆ ಅಂತೇಳಿದೆ. ಝೆಲೆನ್ಸ್ಕಿ ಇವತ್ತು ಶ್ವೇತಭವನಕ್ಕೆ ವಾಪಸ್ ಹೋಗ್ತಿದ್ದಾರೆ. ಸರಿ ಹೋದಾಗ ಏನು ಮಾಡ್ಕೊಂಡು ಹೋಗಿದ್ರು, ಅಲ್ಲಿಂದ ಹೆಚ್ಚು ಕಡಿಮೆ ಕುತ್ತಿನ ಪಟ್ಟಿಗೆ ಇಟ್ಕೊಂಡು ತೊಗೊಂಡು ಕಾರೊಳಗೆ ಹಾಕ್ಬಿಟ್ಟು ಆಚೆ ಬಿಸಾಕಿದ್ರು. ಜಗಳ ನೀವು ನೋಡಿರ್ಲಿಲ್ವಾ? ಹಾಗಾಗಿ ಝೆಲೆನ್ಸ್ಕಿ ಹೋಗಬಾರ್ದಾ, ಹಾಗೆ ಮುಂದುವರಿಸಬೇಕಾ? ಓಕೆ. ನೆಹರು ಇದ್ದಾಗ ಪಂಚಶೀಲ ಪತ್ವ ಅಂತ ಹೇಳ್ಕೊಂಡು ಭಾಯಿ 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 ಅನ್ಕೊಂಬಿಟ್ಟು ಚೈನಾ ಜೊತೆ ಹೋಗಿ ಹೆಗಲ ಮೇಲೆ ಕೈ ಹಾಕೊಂಡು ಒದಿಸ್ಕೊಂಬಂತಿದ್ವಲ್ಲ, ಆಮೇಲೆ ಚೈನಾ ಜೊತೆ ಡೀಲ್ ಮಾಡಲಿಲ್ವಾ ಭಾರತ? ಪಾಕಿಸ್ತಾನಕ್ಕೆ ಅಮೆರಿಕದಿಂದ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಿದ್ದು ಇವತ್ತು ನಿನ್ನೆದಲ್ವಲ್ಲ, ದಶಕಗಳಿಂದ ಮಾಡ್ತಾ ಇದ್ದಾರಲ್ಲ ಸ್ವಾತಂತ್ರ್ಯ ನಂತರದಲ್ಲಿ. ಹಾಗಾದರೆ ನೀವು ಹೋಗಿ ನಾವು ನ್ಯೂಕ್ಲಿಯರ್ ಡೀಲನ್ನು ಮಾಡಿದಾಗ ಅಮೆರಿಕದ ಜೊತೆ, ನಿಮಗೆ ಅವತ್ತು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಹಾಯ ಮಾಡಿ ಬೆಂಬಲವನ್ನು ಕೊಟ್ಟಿದ್ದಂಥ ಎಡಪಕ್ಷಗಳನ್ನು ಪಕ್ಕಕ್ಕೆ ತಳ್ಳಿ ನೀವು ಸರ್ಕಾರವನ್ನು ಮುನ್ನಡೆಸಿಕೊಂಡು ಆ ಡೀಲನ್ನು ಮಾಡ್ಕೊಂಡು ಬರಲಿಲ್ವಾ? ಅಂತಾರಾಷ್ಟ್ರೀಯ ಡಿಪ್ಲೊಮೆಸಿ ಹೀಗೆ ನಡೆಯುತ್ತಾ? ಜಯರಾಮ್ ರಮೇಶ್ ಅವ್ರಿಗಿದು ಅರಿವಿಲ್ವಾ? ಹೇಳಿದ್ನಲ್ಲ, ಏನು ನಡೆದ್ರು ಬೈ, ಎಲ್ಲದಕ್ಕೂ ಪ್ರಶ್ನೆ ಅಷ್ಟೇ.